ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಔತಣಕೂಟವನ್ನು ಏರ್ಪಡಿಸಿರುವಂತಹ ಒಂದು ವಿಚಾರ ಏನಿದೆ ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಯಾಕೋ ಫುಲ್ ಗರಂ ಆದಂತೆ ಕಾಣ್ತಾ ಇದೆ. ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಮಾಧ್ಯಮದವರ ಮೇಲಿನೇ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಅಂತೆಲ್ಲ ಜಾಸ್ತಿನೇ ಮಾಡ್ಕೊಂಡಾಗೆ ಕಾಣ್ತಾ ಇದೆ. ಯಾಕೋ ಕಾರವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಯಾಕಂದರೆ ಇವತ್ತು ಎಲ್ಲ ಒಂದು ಸಚಿವರಿಗೆ ಔತಣಕೂಟವನ್ನು ಕರೆದಿದ್ದಾರೆ. ಇಂದು ಸಂಜೆ ನಡೆಯುತ್ತೆ ಅದು. ಆ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕೋಪಗೊಂಡಿದ್ದಾರೆ. ಹಾಗಾದರೆ ಯಾಕೆ ಕೋಪಗೊಂಡ್ರು ಅಂತ ಗೊತ್ತಿಲ್ಲ. ಆ ಪ್ರಶ್ನೆ ಸಾಮಾನ್ಯವಾಗಿರುವಂಥದ್ದು. ಮಾಧ್ಯಮದವರು ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಿಜ. ಯಾಕಂದರೆ ಈ ರೀತಿಯಾಗಿ ರಾಜಕೀಯ ವಲಯದಲ್ಲಿನೇ ಚರ್ಚೆ ಆಗ್ತಾ ಇತ್ತು, ಹಾಗಾಗಿ ಕೇಳೋದು ಸಹಜ. ಇನ್ನು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಿದೆ ಅದು ಕೂಡ ಇದೆ. ಮತ್ತು ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸಿಎಂ ಕುರ್ಚಿ ಏನಿದೆ ಅದರ ಒಂದು ಸ್ಥಾನ ಬದಲಾವಣೆಯ ವಿಚಾರ ಕೂಡ ನಡೀತಾ ಇದೆ. ಇವೆಲ್ಲ ಒಂದು ವಿಚಾರಗಳು ರಾಜಕೀಯ ವಲಯದಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರೇ ಕರೆದಿರುವಂತಹ ಒಂದು ಔತಣಕೂಟದ ಬಗ್ಗೆ ಕೇಳಿದಾಗ ಇವರು ಕೋಪಗೊಳ್ಳುತ್ತಾರೆ, ಗರಂ ಆಗ್ತಾರೆ. ಅಂದರೆ ಯಾಕೆ ಸಿದ್ದರಾಮಯ್ಯ ಅವರು ಏನಾಯಿತು ಅಂತಹ ಒಂದು ದೊಡ್ಡ ಪ್ರಶ್ನೆ ಏನು ಕೇಳಿಲ್ವಲ್ಲ ನಾವು. ಕೇಳಿದಂತಹ ಒಂದು ವಿಚಾರಕ್ಕೆ ನೀವು ಪ್ರಶ್ನೆ ಕೊಡ್ಬೋದಿತ್ತು ಸರಿಯಾಗಿ, ಇಲ್ಲಾಂದರೆ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಆದರೆ ಸಿಟ್ಟಾಗುವಂತಹ ಒಂದು ಅಗತ್ಯ ಏನಿದೆ ಅಂತ. ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಔತಣಕೂಟದ ವಿಚಾರವಾಗಿ ಔತಣಕೂಟದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸಿಎಂ ಫುಲ್ ಗರಂ ಆಗಿ ಮಾತಾಡ್ತಾ ಇದ್ದಾರೆ. ಮಾಧ್ಯಮಗಳ ಮೇಲೇನೆ ಸಿಟ್ಟಾಗಿ ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದು. ಊಟಕ್ಕೆ ಸೇರುವುದೇ ಒಂದು ದೊಡ್ಡ ಅಪರಾಧದ ಥರ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಮಾಡ್ಕೊಂಡಿದ್ದೀರಲ್ಲ ನೀವು. ನಾವು ಊಟಕ್ಕೆ ಯಾವಾಗಲೂ ಕೂಡ ಸೇರ್ತಾ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಮಾಧ್ಯಮ ಒಂದು ಮಿತ್ರರು. ಯಾಕಂದರೆ ಈ ಒಂದು ಔತಣಕೂಟ ಏನಿದು ನಿಜವಾಗ್ಲೂ ಕೂಡ ಸುಮ್ಮನೆ ಊಟಕ್ಕೆ ಕರೆದಿರುವಂಥದ್ದ ಅಥವಾ ಬೇರೆ ಒಂದು ದೊಡ್ಡ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಇದೊಂದು ಕಾರಣನ ಅಂತ ನಿಜವಾಗ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಯಾಕಂದರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು ಅಥವಾ ಬೇರೊಂದು ರಾಜಕೀಯ ವಿಚಾರಗಳಾಗಿರ್ಬೋದು, ಅಲ್ಲಿ ಚರ್ಚೆ ಆಗೇ ಆಗುತ್ತೆ, ಅದು ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಸಿದ್ದರಾಮಯ್ಯ ಅವರು ಯಾಕೋ ಗುಟ್ಟು ಬಿಟ್ಟು ಕೊಡದೆ ಕೋಪದಲ್ಲಿ ಮಾತಾಡಿದ್ದಾರೆ. ಅವರ ಒಂದು ಕೋಪನೇ ತೋರಿಸುತ್ತೆ ಏನೋ ಒಂದು ಅಲ್ಲಿ ವಿಚಾರ ಇದೆ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯ ಅವರ ಒಂದು ಪ್ರತಿಕ್ರಿಯೆಯಲ್ಲಿ ಏನೋ ಒಂದು ದೊಡ್ಡ ಅರ್ಥ ಇದ್ದಂಗೆ ಕಾಣ್ತಾ ಇದೆ. ನಾವು ಊಟಕ್ಕೆ ಸೇರ್ತೀವಿ, ಅದು ಕಾಮನ್, ಯಾವಾಗಲೂ ಕೂಡ ಸೇರ್ತಾ ಇರ್ತೀವಿ, ಯಾವಾಗಲೂ ಕೂಡ ಸೇರೋದೇ ಆಗಿದ್ರೆ ಎಲ್ಲ ಚರ್ಚೆಗಳು ಬಂದಾಗ ಯಾಕೆ ಬೇಕಿತ್ತು, ಇದೆಲ್ಲ ತಣ್ಣಗಾದ್ಮೇಲೆ ಮಾಡ್ಬೋದಿತ್ತಲ್ಲ. ಈ ಒಂದು ಔತಣಕೂಟ ಏನಿದೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಅದು ಸಿಎಂ ಅವರೇ ಕೊಟ್ಟಿರುವಂಥದ್ದು. ಸಿಎಂ ಅವರ ಒಂದು ಕಾವೇರಿ ನಿವಾಸದಲ್ಲಿ ಈ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ಈ ರೀತಿಯಾಗಿ ಗರಂ ಆಗೋದು, ಕೋಪ ಮಾಡ್ಕೊಳ್ಳೋದು ಸ್ವಲ್ಪ ಸರಿಯಲ್ಲ. ನಾರ್ಮಲ್ ಆಗಿ ಹೇಳಿದ್ರು ನಡೀತಾ ಇತ್ತು. ಯಾಕಂದರೆ ಈ ಹಿಂದೆ ಕೂಡ ಪರಮೇಶ್ವರ್ ಅವರು ಕೂಡ ಇದೇ ವಿಚಾರವಾಗಿ ಮಾತನಾಡಿದರು, ಶಿವಕುಮಾರ್ ಅವರು ಕೂಡ ಮಾತನಾಡಿದರು. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಪರಮೇಶ್ವರ್ ಅವರು ಕೂಡ ಅದೇನಿಲ್ಲ ವಿಚಾರ, ನಾರ್ಮಲ್ ಆಗಿ ಊಟಕ್ಕೆ ಕರೆದಿದ್ರೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಊಟಕ್ಕೆ ಹೋಗೋದು ತಪ್ಪ, ಊಟ ಮಾಡೋದು ತಪ್ಪ. ಊಟಕ್ಕೆ ಕರೆದಿದ್ದಾರೆ, ಹೋಗ್ತೀವಿ, ಊಟ ಮಾಡ್ಕೊಳ್ತೀವಿ, ಬರ್ತೀವಿ ಅಷ್ಟೇ. ಅದರಲ್ಲೇನಿದೆ, ಊಟದ ವಿಚಾರ ಏನಿದೆ? ನಾವು ಅವಾಗ ಸೇರ್ತಾ ಇರ್ತೀವಿ. ಇವಾಗ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ, ಅವ್ರಿಗೂ ಹೋಗ್ತೀವಿ, ಅಲ್ಲಿ ಊಟ ಇರುತ್ತೆ, ಊಟ ಮಾಡ್ತೀವಿ, ಬರೋದ್ರ ಬಗ್ಗೆ ಗೊಂದಲ ಇದ್ದರೆ ಪ್ರಶ್ನೆ ಇದ್ದರೆ ಹೋಗಿ ಸಿದ್ದರಾಮಯ್ಯ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ. ಈ ಕಡೆ DCM ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ರು. ಬೇರೆ ನಾಯಕರು ಕೂಡ ಸಿದ್ದರಾಮಯ್ಯ ಅವರೇ ಅದು ಒಂದು ಪರಮಾಧಿಕಾರ ಹೊಂದಿದ್ದಾರೆ ಪುನರ್ರಚನೆ ವಿಚಾರದ ಬಗ್ಗೆ, ಹೋಗಿ ನೀವು ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿತು. ಈಗೆಲ್ಲ ನಾಯಕರು ಇರುವಾಗ ಮತ್ತು ಮಾಧ್ಯಮದವರು ಹೋಗ್ತಾರೆ, ಪ್ರಶ್ನೆ ಮಾಡಿದ್ರು, ಏನು ಸರ್ ಈ ರೀತಿಯಾಗಿದೆ ಅಂತಲ್ಲ, ನಿಮ್ಮ ನಾಯಕರೆಲ್ಲ ನಿಮ್ಮನ್ನೇ ಕೇಳಿ ಅಂತ ಇದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀವಿ. ಈ ಒಂದು ಔತಣಕೂಟ ಕರೆದಿರುವಂಥದ್ದು ಏನಿದೆ ನಿಜವಾಗ್ಲೂ ಕೂಡ ಸುಮ್ಮನೆ ಊಟಕ್ಕೆ ಅಂತ ಕರೆದಿರುವುದಾ ಅಥವಾ ಒಂದು ಚರ್ಚೆ ಏನಾದರೂ ಮಹತ್ವವಾದದ್ದು ನಡೀತಾ? ಪುನರ್ರಚನೆ ವಿಚಾರದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಿದೆ ಚರ್ಚೆ ಆಗ್ತಾ ಇದೆ ಸಾಕಷ್ಟು. ನಿಜವಾಗ್ಲೂ ಕೂಡ ಬದಲಾವಣೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ನಿಮಗೇನು ಬರೀ ಇದೇನಾ, ಊಟಕ್ಕೆ ಸೇರಿದ್ರೆ ಅದನ್ನೇ ಏನೋ ಒಂದು ದೊಡ್ಡ ಅಪರಾಧ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಅಪರಾಧ ಏನಿಲ್ಲ ಸ್ವಾಮಿ ಸಿದ್ದರಾಮಯ್ಯ ಅವರೇ. ನಾವು ಮಾಡುವಂತಹ ಕೆಲಸ ಏನಿದೆ, ಪ್ರಶ್ನೆ ಏನಿದೆ ಅದು ಜನರಿಗೆ ತಿಳಿಸಬೇಕನ್ನುವಂಥ ಉದ್ದೇಶ ಅಷ್ಟೇ. ನಿಮ್ಮನ್ನು ಕೋಪಗೊಳಿಸುವಂಥದ್ದು ಅಥವಾ ಬೇರೊಂದು ಯಾವ ವಿಚಾರವೂ ಕೂಡ ನಮಗಿಲ್ಲ. ಹೀಗಾಗಿ ಈ ರೀತಿಯಾಗಿ ಗರಂ ಆಗಿರೋದು ಒಂದು ರೀತಿ ಯಾಕೋ ಸರಿ ಕಾಣ್ತಾ ಇಲ್ಲ.
ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಮತ್ತೆ ಯಾಕೆ ಕೇಳ್ತಾ ಇದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಸರ್ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಇರ್ಲೇಬಾರದ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಮತ್ತೆ ಯಾಕೆ ಕೇಳ್ತಾ ಇದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ. ಸರ್ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಇರ್ಲೇಬಾರದ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.